ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 30/8/2025 ಶನಿವಾರದಿಂದಂದು ಅರಳೆಲೆ ಹಿರೇಮಠ ಹತ್ತಿರ ಇರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಗಣೇಶ ಪ್ರತಿಷ್ಠಾಪಿಸಿರುವ ಗಣೇಶನ ಮೂರ್ತಿಗೆ ವಿಶೇಷವಾದ ಹೆಸರು ಇದೆ. ಅದು ಬಂಕಾಪುರ ಕಾರಾಜಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಈ ವರ್ಷದ ಮೂರ್ತಿ ಕೊಡುಗೆ ಶ್ರೀ ಸುಭಾಷ್ ಎಸ್ ವರಡೇಕರ್ ಮತ್ತು ಮಕ್ಕಳು ಹಾಗೂ ಮಾಳಸ ಜ್ಯುವೆಲರಿ ಮೆಟಲ್ಸ್ ಬಂಕಾಪುರ ಇವರು 10 ತೊಲೆ 1 ಗ್ರಾಂ ಬೆಳ್ಳಿಯ ಸರಮಾಲೆಯನ್ನ ಕಾಣಿಕೆಯಾಗಿ ನೀಡಿದ್ದಾರೆ ಮತ್ತು ಬಂಕಾಪುರ ರಾಜ್ಯ ಗಣಪತಿಗೆ 2026 ಮುಂದಿನ ವರ್ಷ ಮೂರ್ತಿ ಕೊಡುಗೆಯನ್ನ ಕೊಡುವುದಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ 1 ಕೋಟಿಯ ಗಣಪತಿಯಿಂದ ಹಿಡ್ಕೊಂಡು ಈ ವರ್ಷದವರೆಗೆ 41ನೇ ವರ್ಷದವರೆಗೆ ಅಂದರೆ 17ನೇ ಕೋಟಿವರೆಗೆ ಬಂದಿದೆ. ಈ 18 ಕೋಟಿ ಎತ್ತರದವರೆಗೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮತ್ತು ಸರ್ವ ಭಕ್ತಾದಿಗಳು ಎಲ್ಲರೂ ಸೇರಿ ಈ ಉತ್ಸವವನ್ನು ಒಳ್ಳೆಯ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಹಾಗೂ ಈ ಮೂರ್ತಿಯ ಕೊಡುಗೆಯನ್ನು ಸುಭಾಷ್ ಎಸ್ ವರಡೇಕರ್ ಇವರು ಕೊಡಿಸಿರುತ್ತಾರೆ. ಪ್ರತಿ ವರ್ಷವೂ ಇದೇ ರೀತಿ ಮುಂದೆ ಸಾಗಲಿ ಅಂತೇಳಿ ನಾನು ವಿಜ್ಞಾಪನೆ ಮಾಡಿಕೊಳ್ತೀನಿ. ಸರ್ವರಲ್ಲಿ ವಿನಂತಿ ವಿಶೇಷ ಹೆಸರೇನಪ್ಪ ಅಂದ್ರೆ ವೀರಗಲ್ಲಿ ಗಣಪತಿ ಅಂತ ಇದು ಗಣಪನ ಉತ್ತಮವಾಗಿ ಇಲ್ಲಿ ಅತಿ ಚಿಕ್ಕದಾಗಿ ಮಣ್ಣಿನ ಗಣಪತಿಯ ಮುಖಾಂತರ ಅವರ ಒಂದು ಶಾಲೆಯನ್ನು ಇದನ್ನು ಈಗಿನ ಯುವಕರು ಅದನ್ನು ಪ್ರಗತಿಯಲ್ಲಿ ಈಗ ಸುಮಾರು 8 ವರ್ಷದಿಂದ ಹೀಗೆ ಗಣಪತಿ ದಿನಕ್ಕೆ ವರ್ಷಕ್ಕೆ ಹೆಚ್ಚಿಗೆ ಆಗ್ತದೆ. ಇಲ್ಲಿ ಭಕ್ತಿಯ ಸಂಖ್ಯೆಯು ಕೂಡ ಹೆಚ್ಚಿಗೆ ಆಗ್ತಾನೆ ಬರುತ್ತೆ. ಇಲ್ಲಿ ಹಣ ಸಂತೃಪ್ತಿ ಇರ್ಬೋದು, ಸಾಮಾಜಿಕ ಕಾರ್ಯಗಳಿರ್ಬೋದು, ಸನ್ಮಾನ ಇರ್ಬೋದು, ವಿಶೇಷವಾಗಿ ಶಾಲೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದಿರ್ಬೋದು, ಆಮೇಲೆ ರಂಗೋಲಿ ಇರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಯುವಕ ಪಡೆ ಹಾಕ್ಕೊಂಡು ಬಂದಿದೆ. ಪ್ರತಿ ವರ್ಷ ಹಾಕ್ತಾ ಬಂದಿದೆ. ಅದೇ ಥರನಾಗಿ ಈ ವರ್ಷದ ಒಂದು ಮೂರ್ತಿ ಕೊಡುಗೆಯನ್ನು ನಮ್ಮ ಸುಭಾಷ್ ಎಸ್ ವರಡೇಕರ್ ಅವರು ಕೊಡಿಸಿದ್ದಾರೆ. ಮುಂದೂ ಕೂಡ ಅವರೇ ಕೊಡಿಸ್ತೀನಿ ಅಂತ ಕೂಡ ಮಾಡಿದ್ದಾರೆ. ಈ ವಿಶೇಷ ಏನಪ್ಪ ಅಂತಂದರೆ ಗಣಪತಿಯಲ್ಲಿ ಯಾರು ಭಕ್ತಿಯಿಂದ ಬೇಡ್ಕೊಳ್ತಾರೋ ಅವರಿಗೆ ಹೊರ ಸಿಕ್ಕಿತು ಅದಕ್ಕೆ ಈ ಗಣಪತಿಯ ವಿಶೇಷವಾಗಿ ಬಂಕಾಪುರ ರಾಜ್ಯ ಅಂತ ನಮ್ಮ ಹಾವೇರಿ ಡಿಸ್ಟಿಕ್ನಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಯಾವುದಾದ್ರೂ ಬಂಕಾಪುರದಲ್ಲಿ ಗಣಪತಿ ಇದ್ದರೆ ಬಂಕಾಪುರ ರಾಜ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿ ಬಂಕಾಪುರ ರಾಜ ಎಂದು ಗಣಪತಿ ವಿಶೇಷವಾಗಿದೆ. ಇಲ್ಲಿ ಸಾಕಷ್ಟು ಭಕ್ತರು ವಿಶೇಷವಾಗಿ ಇಲ್ಲಿ ಕೊಡುಗೆಗಳನ್ನು ಕೊಡೋದು, ಬೆಳ್ಳಿ ಮತ್ತು ಬಂಗಾರಗಳನ್ನು ಕೊಡೋದು ಮತ್ತು ಇಲ್ಲಿ ಬಂದಂಥ ಭಕ್ತರುಗಳಿಗೆ ಅನ್ನ ದಾಸೋಹವನ್ನು ಕೊಡೋದು ವಿಶೇಷವಾಗಿರ್ತದೆ. ಭಕ್ತರು ಇಲ್ಲಿ ಅತಿ ಹೆಚ್ಚು ಬರ್ತಾ ಇದ್ದೇವೆ ಬಂಕಾಪುರ. ನಂತರ ನೇಕಾರ ಓಣಿ ವೀರಗಲ್ಲಿ ಬಂಕಾಪುರ ಇವರು ಮಹಾಪೂಜೆ ಸಲ್ಲಿಸಿದ್ದಾರೆ. ಬಂಕಾಪುರ ಕಾರಾಜ ಗಣಪತಿಯ ಭಕ್ತರು ಇನ್ನು ಹಲವಾರು ಜನ ಭಕ್ತರು ಶ್ರೀ ವಿಘ್ನೇಶ್ವರನಿಗೆ ಬೆಳ್ಳಿಯನ್ನ ಕಾಣಿಕೆಯನ್ನಾಗಿ ಕೊಡಲು ಮುಂದಾಗಿದ್ದಾರೆ. ಬಂಕಾಪುರ ಕಾರಾಜ ಕಮಿಟಿಯವರು ಹಾಗೂ ಭಕ್ತರು ಸೇರಿದಂತೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಬಂಕಾಪುರ ಸುತ್ತಮುತ್ತಲಿನ ಗ್ರಾಮದ ಜನ ಉಪಸ್ಥಿತರಿದ್ದರು. ರವಿರಾಜ್ ಎಸ್ಎಂಶಿ ಶಿಗ್ಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.